ನಮಸ್ತೆ ಸ್ನೇಹಿತರೆ, ನಾನು ಒಂದು ವಿಷಯದ ಬಗ್ಗೆ ಮಾತಾಡುವ ಅಂತ, ಅದು ಕೆರಿಯರ್. ಆಫ್ಟರ್ ಎಜುಕೇಶನ್ ಇವತ್ತು ತುಂಬ ಜನ ಜಾಬ್ ತಗೊಳಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಯಾಕಾಗಿರ್ಬೋದು? ಇಂಟರ್ವ್ಯೂ ಫೇಲ್ಯೂರ್ ಆಗ್ತಾ ಇದೆ. ಇಂಟರ್ವ್ಯೂ ಫೇಲ್ಯೂರಿಗೆ ಮೊದಲ ರೀಸನ್ ಅದು ಕಾನ್ಫಿಡೆನ್ಸೇ. ಈ ಕಾನ್ಫಿಡೆನ್ಸ್ ಯಾಕೆ ನಮ್ಮಲ್ಲಿ ಬಿಲ್ಡ್ ಆಗಿಲ್ಲ ಎಜುಕೇಷನ್ ಡ್ಯೂರೇಷನಲ್ಲಿ ಅಂದರೆ, ನಾವು ಸ್ಟೇಜನ್ನು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿರಲ್ಲ. ಅಂದರೆ ಸ್ಕೂಲಲ್ಲಾಗಿರಲಿ, ಕಾಲೇಜಲ್ಲಾಗಿರಲಿ, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು, ಹಾಡೋದು, ಡ್ಯಾನ್ಸ್ ಮಾಡೋದು, ಅಥವಾ ಕಲ್ಚರಲ್ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಸ್ಪೋರ್ಟಲ್ಲಿ ಅಷ್ಟೊಂದು ಎಂಗೇಜ್ಮೆಂಟ್ ಇಲ್ಲದ ಕಾರಣ, ಅಂದರೆ ಸ್ಟೇಜ್ ಫಿಯರ್ ಅತ್ಯಂತ ದೊಡ್ಡ ಫೇಲ್ಯೂರ್ ಈ ಇಂಟರ್ವ್ಯೂ ಕ್ಲಿಯರ್ ಮಾಡೋಕ್ಕೆ. ಯಾಕಂದರೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಇಂಟರ್ವ್ಯೂವರ್ ನಮ್ಮನ್ನು ತಗೊಳ್ಳಲ್ಲ. ಒಬ್ಬೊಬ್ಬರಿಗೆ ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಒಬ್ಬೊಬ್ಬರಿಗೆ ಒಳ್ಳೆ ನಾಲೆಜ್ ಇರುತ್ತೆ, ಹಾಗಿದ್ರೆ ಕಾನ್ಫಿಡೆನ್ಸ್ ಇರಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನ ನಾವೇನು ಮಾಡಬೇಕಂದ್ರೆ, ಚಿಕ್ಕ ವಯಸ್ಸಲ್ಲಿ ಅವರಿಗೆ ಸ್ಟೇಜ್ಗೆ ಎಂಕರೇಜ್ ಮಾಡಬೇಕು. ಸ್ಟೇಜಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದಾಗ, ಆಡೋದಾಗ, ಮಾತಾಡೋದಾಗ, ಇದರಲ್ಲಿ ನಾವು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಅವ್ರನ್ನ ಸ್ಟೇಜಿಗೆ ಹೋಗಿ ಮಾತಾಡುವಾಗೆ ನಾವು ಮಾಡಬೇಕು. ಆಗ ಸ್ಟೇಜ್ ಫಿಯರ್ ಅನ್ನೋದು ಇರೋದಿಲ್ಲ. ಆಗ ಇಂಥ ಇಂಟರ್ವ್ಯೂಸ್ ಅವರಿಗೆ ತುಂಬ ಕಷ್ಟ ಆಗಲ್ಲ. ಯಾವಾಗ ಸ್ಟೇಜ್ ಫಿಯರ್ ಇರಲ್ಲ, ಆಗ ನಾವು ಒಳ್ಳೆ ಇಂಟರ್ವ್ಯೂಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೋದು. ಅದರಿಂದ ನಾನು ಎಲ್ರಿಗೂ ಏನು ಹೇಳೋದಂದರೆ, ದಯವಿಟ್ಟು ಸ್ಟೇಜ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಇನ್ ಕಾಲೇಜಲ್ಲಿ ಒಳ್ಳೆ ಸೆಮಿನಾರ್ನ ಕೊಡಿ, ಒಳ್ಳೆ ಟಾಪಿಕ್ ಮೇಲೆ ಸೆಮಿನಾರ್ ಮಾಡಿ, ಮಾತಾಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ. ಅದರಿಂದ ನಿಮಗೆ ಇಂಟರ್ವ್ಯೂಸಲ್ಲಿ ಚೆನ್ನಾಗಿ ಮಾತಾಡಿ ಇಂಟರ್ವ್ಯೂ ಸೆಲೆಕ್ಷನ್ ಆಗುತ್ತೆ, ಒಳ್ಳೆ ಜಾಬು ಖಂಡಿತ ಹಾಗೆ ಆಗುತ್ತೆ. ಅದರಿಂದ ದಯವಿಟ್ಟು ಸ್ಟೇಜನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಥ್ಯಾಂಕ್ ಯು.